ಅದು ಗೌರ್ಮೆಂಟ್ ಮತ್ತು ನಮ್ಮ ಅಡ್ವೊಕೇಟ್ ಜನರಲ್, ಲೀಗಲ್ ಅಡ್ವೈಸರ್ಸ್ ಅವರೆಲ್ಲ ಸಲಹೆಗಳು ಮಾಡ್ತಾರೆ. ನಾವು ಚೀಫ್ ಮಿನಿಸ್ಟರ್ ಆಗ್ಲಿ ನಾನಾಗ್ಲಿ ಅವರು ಏನ್ ಸಲಹೆಗಳು ಕೊಡ್ತಾರೋ ಆ ಸಲಹೆಗಳ ಮೇಲೆ ಹೋಗ್ತೀವಿ. ಲೀಗಲ್ ಅಡ್ವೈಸ್ ಬೇಕಂತ ಮಾಡಿದಾರಲ್ಲ, ಲೀಗಲ್ ಅಡ್ವೈಸ್ ತಗೊಂಡೇ ಮಾಡ್ತೀವಿ. ಯಾರನ್ನ ಯಾವಾಗ ಮಾಡಬೇಕು, ಯಾರಿಗೆ ಯಾವ ಕೇಸ್ನಲ್ಲಿ ಯಾರಿಗೆ ಕಳಿಸಬೇಕು ಅಂತ ಗೊತ್ತಿಲ್ಲ ನನಗೆ. ಎಲ್ಲರೂ ಸ್ಟ್ರಿಕ್ಟ್ ಆಗೇ ಇರ್ಬೇಕಲ್ವ. ಕಾನೂನು ಬಿಟ್ಟು ಯಾರು ಮಾಡಕ್ಕಾಗಲ್ವಲ್ಲ. ಕಾನೂನಿನ ಪ್ರಕಾರನೇ ಎಲ್ಲ ಪಿಪಿಗಳು ಕೆಲಸ ಮಾಡಬೇಕು. ಯಾರನ್ನೇ ಅಪಾಯಿಂಟ್ ಮಾಡಿದ್ರು ಕೂಡ ಕಾನೂನು ಲಾ ಬುಕ್ ಒಂದೇ ಅಲ್ವಾ, ಲಾ ಪ್ರೊವಿಷನ್ಸ್ ಒಂದೇ ಇರುತ್ತೆ. ಅವರು ಅದನ್ನ ಬೇರೆ ತರ ಮಾಡಕ್ಕಾಗಲ್ಲ. ಇಲ್ಲ, ಆ ರೀತಿ ನನ್ಗೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿರೋ ಹಾಗೆ ಅಂಥದ್ದೇನು ನನಗೆ ಗೊತ್ತಿಲ್ಲ. ಇನ್ನು ಹಂಗೇನಾರ ಬದಲಾವಣೆ ಒಂದು ವೇಳೆ ಮಾಡಿದ್ರೂ ಕೂಡ ಅದರಲ್ಲಿ ಏನ್ ತಪ್ಪೇನಿಲ್ಲ. ಅದನ್ನ ಒಂದು ವೇಳೆ ಆ ರೀತಿ ತೀರ್ಮಾನ ತಗೊಂಡ್ರೆ ಅದಕ್ಕೇನಾದ್ರೂ ಇದನ್ನ ರೀಸನಿಂಗ್ ಇಟ್ಕೊಂಡೇ ಮಾಡಿರ್ತಾರೆ. ಇಷ್ಟು ದಿನಗಳ ವಿಚಾರಣೆ ನಂತರ ಸರ್, ಈಗ ದರ್ಶನ್ ಅವರು ಸ್ವಇಚ್ಛೆ ಹೇಳಿಕೆ ಕೊಟ್ಟಿದ್ದಾರೆ. 30 ಲಕ್ಷ ಡೀಲ್ ಆಗಿತ್ತು ಮೃತದೇಹವನ್ನು ವಿಲೆ ಮಾಡಿ ವಿಚಾರದಲ್ಲಿ ಅಂತ ಸ್ವಇಚ್ಛೆ ಹೇಳಿಕೆ ಕೊಟ್ಟು ಒಪ್ಕೊಂಡಿದ್ದಾರೆ. ಗೊತ್ತಿಲ್ಲ, ಅಲ್ಲಿಗೆ ಎಸ್ಪಿಪಿ ನೇಮಕ ಆದಾಗ ತಪ್ಪು ಒಪ್ಕೊಂಡಂಗೆ ಗೊತ್ತಿಲ್ಲಪ್ಪ, ಅದೆಲ್ಲ ಗೊತ್ತಿಲ್ಲ. ಒಳಗಡೆ ಏನ್ ನಡೀತಾ ಇದೆ ಅನ್ನೋದು ನನಗೆ ಹೆಂಗ್ ಗೊತ್ತಾಗುತ್ತೆ? ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ? ನನಗೆ ಗೊತ್ತಾಗೋದಿಲ್ಲ, ನಿಮ್ಗೆ ಗೊತ್ತಾಗತ್ತಲ್ಲ. ಹೆಂಗೆ ಇದಕ್ಕೊಂದು ತನಿಖೆ ಮಾಡಬೇಕು ಅಂತ ಕಾಣಿಸ್ಬೇಕು. ತೊಂದರೆ ಇಲ್ಲ. ನಾವು ನೋಡ್ರಿ, ನಮಗೆ ಜವಾಬ್ದಾರಿ ಇದೆ. ಈ ಕೇಸನ್ನ ಯಾವುದನ್ನು ಕೂಡ ಸಡಿಲ ಮಾಡತಕ್ಕಂತ ಯಾವುದೇ ಉದ್ದೇಶ ಸರ್ಕಾರಕ್ಕಿಲ್ಲ. ನಾವು ಯಾವುದೇ ಮುಲಾಜಿಲ್ದೆ, ಯಾವುದೇ ಒತ್ತಡಕ್ಕೆ ಒಳಗಾಗದೇನೆ ಈ ಕೇಸನ್ನ ನಡೆಸ್ತಾ ಇದ್ದೀವಿ. ಒಂದು ವೇಳೆ ಆ ರೀತಿ ಪಿಪಿಗಳನ್ನ ಬದಲಾವಣೆ ಮಾಡುವಂತ ಪರಿಸ್ಥಿತಿ ಬಂದರೂ ಕೂಡ ಅದಕ್ಕೇನಾದ್ರೂ ಒಂದು ರೀಸನಿಂಗ್ ಇರುತ್ತೆ, ಇಲ್ಲದೆ ಮಾಡೋದಿಲ್ಲ. ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಅವರ ನಿಗೂಢ ನಾಪತ್ತೆ 1.5 ವರ್ಷದಿಂದ ನಿಗೂಢವಾಗಿ ನಾಪತ್ತೆ ಆಗಿದ್ದಾರೆ ಅಂತ ಸಾರ್ವಜನಿಕ ಚರ್ಚೆ ಆಗ್ತಾ ಇದೆ ಸರ್. ಗೃಹ ಇಲಾಖೆಗೆ ಏನ್ ಮಾಹಿತಿ ಇದೆ? ಗೊತ್ತಿಲ್ಲ ನನಗೆ. ಅದನ್ನ ಈಗ ಹೊಸದಾಗಿ ಬಂದಿದೆ ಆ ವಿಚಾರ. ಅದನ್ನ ಪರಿಶೀಲನೆ ಮಾಡ್ತಾರೆ. ಒಂದು ವೇಳೆ ಅದಕ್ಕೇನಾದ್ರೂ ಕೂಡ ತನಿಖೆ ಮಾಡಬೇಕು ಅಂತ ಏನಾದ್ರೂ ಕೂಡ ಅನ್ಸಿದ್ರೆ SITನವರು ತೀರ್ಮಾನ ಮಾಡ್ತಾರೆ. ಒಂದು ವೇಳೆ ಸರ್ಕಾರದ ಪರ್ಮಿಷನ್ ಬೇಕು ಅಂದ್ರೆ ನಾವು ಕೊಡ್ತೇವೆ. ಗೊತ್ತಾಯ್ತು ನನಗೆ ನೀವು ಹೇಳಿದ್ದು. ಬಟ್ ನಮ್ಗೆ ಅದಕ್ಕೆ ಈ ಕೇಸಿಗೂ ಸಂಬಂಧ ಇದ್ರೆ SIT ನೋಡ್ಕೊಳ್ಳುತ್ತೆ. ಒಂದು ವೇಳೆ ದರ್ಶನ್ ಅವ್ರ ಬಗ್ಗೆ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಮಾಡಬೇಕು ಅಂದ್ರೆ ಅವರು ನಮಗೆ ಸರ್ಕಾರನ ಕೇಳ್ತಾರೆ. ಕೇಳಿದಾಗ ನಾವು ಅದೇನು ಅವರು ಯಾವ ಕಾರಣ ಕೊಟ್ಟಿರ್ತಾರೆ ಅದೆಲ್ಲ ನೋಡಿಕೊಂಡು ತೀರ್ಮಾನ ಮಾಡ್ತೀವಿ. ಫ್ಯಾಮಿಲಿಯವರು ಕೂಡ ಇದು ಸೂಸೈಡ್ ಅನ್ಕೊಂಡು ಸುಮ್ಮನಾಗಿದ್ರು. ರೇಣುಕಾಸ್ವಾಮಿ ಹೊರಗೆ ಬಂದ್ಮೇಲೆ ಅವ್ರಿಗೂ ಕೂಡ ಈ ಸಾವು ಬಗ್ಗೆ ಅನುಮಾನ ಬರ್ತಾ ಇದೆ. ಸ್ವಾಭಾವಿಕವಾಗಿ ಇಂಥ ಸಂದರ್ಭದಲ್ಲಿ ಅವೆಲ್ಲ ಮನಸ್ಸಿಗೆ ಬರೋದು ಸ್ವಾಭಾವಿಕ. ಅದನ್ನ ಪೊಲೀಸ್ನವರು ಯಾವ ರೀತಿ ತಗೊಳ್ತಾರೆ ನೋಡ್ಬೇಕು. ಒಂದು ವೇಳೆ ಇನ್ವೆಸ್ಟಿಗೇಷನ್ ಅದನ್ನು ಇದರ ಜೊತೆಯಲ್ಲೇ ಮಾಡಬೇಕು ಅನ್ನೋದಿದ್ರೆ ರೀಓಪನ್ ಮಾಡಬೇಕಾಗುತ್ತೆ. ಅದನ್ನ ಅವರು ನಮಗೆ ಕೇಳ್ತಾರೆ, ಸರ್ಕಾರಕ್ಕೆ ಕೇಳ್ತಾರೆ. ಅವಾಗ ನಾವು ಅವರಿಗೆ ಪರ್ಮಿಷನ್ ಕೊಡ್ತೀವಿ. ನಾಳೆ ಬಿಜೆಪಿಯಿಂದ ರಸ್ತೆ ತಡೆ ಮಾಡ್ತಾರೆ, ಇಡೀ ರಾಜ್ಯಾದ್ಯಂತ ರಸ್ತೆ ತಡೆ. ಸಿಎಂ ಎಲ್ಲೆಲ್ಲಿ ಹೋಗ್ತಾರೆಲ್ಲ ಗಿರವ್ ಮಾಡಬೇಕು ಅನ್ನೋದು. ಅದಕ್ಕೆ ಏನ್ ಕ್ರಮ ತಗೋಬೇಕೋ ತಗೊಂತೀವಿ. ಲಾಠಿ ಚಾರ್ಜ್ ಮಾಡ್ಬೇಕಾ ಮಾಡ್ತೀವಿ. ಅವ್ರನ್ನ ತೆರವುಗೊಳಿಸಕ್ಕೆ ಏನ್ ಬೇಕೋ ಅದೆಲ್ಲ ಮಾಡ್ತೀವಿ. ಯಾಕೆಂದ್ರೆ ಅವರು ಪರ್ಮಿಷನ್ ತಗೊಂಡು ರಸ್ತೆ ತಡೆ ಮಾಡಿದ್ರೆ ಅದು ಬೇರೆ ವಿಚಾರ. ಒಂದು ವೇಳೆ ಅರ್ಧ ಗಂಟೆ ಒಂದೊಂದ್ಸಾರಿ ಪೊಲೀಸ್ನವ್ರು ಪರ್ಮಿಷನ್ ಕೊಡ್ತಾರೆ, ಅರ್ಧ ಗಂಟೆ ನೀವು ತಡೀಬಹುದು, ಆಮೇಲೆ ಹೊಟ್ಟೋಗ್ಬಿಡಿ ಅಂತ ಹೇಳ್ತಾರೆ. ಆ ರೀತಿ ಏನಾರ ಪರ್ಮಿಷನ್ ಕೊಟ್ಟಿದ್ರೆ ಅದಕ್ಕೆ ಸಮಂಜಸವಾಗಿ ಇರುತ್ತೆ. ಒಂದು ವೇಳೆ ಆ ರೀತಿ ಇಲ್ಲದೆ ಹೋದ್ರೆ ಅದಕ್ಕೆ ಕಾನೂನು ಪ್ರಕಾರ ಸುಪ್ರೀಂ ಕೋರ್ಟ್ನಲ್ಲೇ ಆದೇಶ ಆಗಿದೆ. ಯಾವುದೇ ರೀತಿ ಈ ರೀತಿ ರಸ್ತೆ ತಡೆಗಳು ಆ ರೀತಿ ಎಲ್ಲ ಪ್ರತಿಭಟನೆಗಳು ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅದರ ಹಿನ್ನೆಲೆಯಲ್ಲಿ ಏನ್ ಕ್ರಮ ತಗೋಬೇಕು ತಗೊಳ್ತೀವಿ. ಅವರು ಪ್ರತಿಭಟನೆ ಮಾಡೋದಕ್ಕೆ ನಾವು ಬೇಡ ಅಂತ ಹೇಳೋದಿಲ್ಲ, ಅದು ಅವರ ಹಕ್ಕಿದೆ. ಆದ್ರೆ ಯಾವ ರೀತಿ ಪ್ರತಿಭಟನೆ ಮಾಡಬೇಕು, ಸಾರ್ವಜನಿಕರಿಗೆ ತೊಂದರೆ ಆಗದಾಗೆ. ಈಗ ನಮ್ಮ ಫ್ರೀಡಂ ಪಾರ್ಕ್ ಅಲ್ಲೇ ಅನೇಕ ಜನ ಬಂದು ಪ್ರತಿಭಟನೆ ಮಾಡ್ತಾರೆ. ಈಗ ಅದನ್ನೆಲ್ಲ ಮಾಡಿದ್ದಾರೆ ಅವರು. ಆಲ್ರೆಡಿ
ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿದ್ರು, ಪ್ರತಿ ಜಿಲ್ಲೆನಲ್ಲಿ ಕೂಡ ಮಾಡಿದ್ರು. ಅದೆಲ್ಲ ಒಂದು ಭಾಗ ಆಗಿದೆ. ಈಗ ಮತ್ತೆ ರಸ್ತೆ ಬೀದಿಗಿಳಿತೀವಿ ಅಂದ್ರೆ ಕಾನೂನು ಏನ್ ಮಾಡ್ಬೇಕು ಅದ್ ಮಾಡ್ತೀವಿ. ಪೆಟ್ರೋಲ್ ಡೀಸೆಲ್ ಏನಾದ್ರು ಕಡಿಮೆ ಆಗ್ಬೋದಾ ಸರ್? ವಿಪಕ್ಷದವರಿಗೆ ಈಗ ಮುಂದಿನ ಆಗ್ರಹ ಇರೋದು ಅವರಿಗೆ ಮುಖ್ಯಮಂತ್ರಿಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವರ ಹಸ್ತಕ್ಷೇಪ ಇದೆ, ಅವರ ಮುಂದಿನ ನೆರಳಲ್ಲಿ ಆಗಿರ್ತಕ್ಕಂಥದ್ದು ಅನ್ನೋ ಒಂದು ಕಾರಣಕ್ಕೆ ಈ ಅವರ ರಾಜೀನಾಮೆಗೆ ಪಟ್ಟಿರತಕ್ಕಂಥದ್ದು. ಈಗ ಅದನ್ನೇ ಪ್ರೂವ್ ಮಾಡ್ಲಿ, ಅವರು ಪ್ರೂವ್ ಮಾಡ್ಲಿ. ಈಗ ಸಿಬಿಐ ಕೂಡ ಸಿಬಿಐ ಅಂತ ಯಾವಾಗೂ ಕೂಗಾಡ್ತಿರ್ತಾರೆ. ಸಿಬಿಐ ಕೂಡ ಪ್ರವೇಶ ಮಾಡಿದೆ ಇದಕ್ಕೆ ಇನ್ವೆಸ್ಟಿಗೇಷನ್ ಅಲ್ಲಿ. ಬ್ಯಾಂಕ್ ಫ್ರಾಡ್ ಅಂತ ಹೇಳಿ ಅವರು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಮಾಡ್ಲಿ. ಪೆಟ್ರೋಲ್ ಡೀಸೆಲ್ ಏನು ಕಡಿಮೆ ಆಗ್ಬೋದಾ ಸರ್? ಸರ್ಕಾರನೇ ಏನಾದ್ರು ನೋಡಿ, ಈಗ ತೀರ್ಮಾನ ಮಾಡಿದೀವಿ, ಪ್ರಕಟಣೆ ಮಾಡಿದೀವಿ. ಈಗ ಜನ ಪೇಮೆಂಟ್ ಮಾಡ್ತಾ ಇದ್ದಾರೆ, ಆಯ್ತಾ. ಆಮೇಲೆ ಪಕ್ಕದ ರಾಜ್ಯದವರು ಕೂಡ ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ, ಯಾಕೆಂದ್ರೆ ಇನ್ನೂ ಕಡಿಮೆ ಇದೆ ಅಂತ ಹೇಳಿ ಇಲ್ಲೇ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾರೆ. ಆ ಪರಿಸ್ಥಿತಿಯಲ್ಲಿರುವಾಗ ಕಡಿಮೆ ಮಾಡೋ ಪ್ರಶ್ನೆ ಬರಲ್ಲ. ಪೆಟ್ರೋಲ್ ಡೀಸೆಲ್ ಜೊತೆ ನೀರಿನ ಬಿಲ್ ಹೆಚ್ಚಿಗೆ ಮಾಡುವ ಬಗ್ಗೆ ಏನೋ ಚರ್ಚೆ ನಡೀತಿದೆ ಅಂತ. ಗೊತ್ತಿಲ್ಲ, ಅದು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಸೇರಿದ್ದು ಇಲಾಖೆ. ಬಸ್ ದರ ಏರಿಕೆಗೂ ಪ್ರಸ್ತಾವನೆ ಬಂದಿದೆ. ಅಲ್ಲಲ್ಲ, ನೋಡಿಯಪ್ಪ, ನಮ್ದು ಪೊಲೀಸ್ ಇಲಾಖೆ, ಆಯ್ತಾ. ನೀರಿನ ದರ ಏರ್ಸೋದು, ಬಸ್ ದರ ಏರ್ಸೋದು ಅವ್ರವ್ರ ಇಲಾಖೆಗಳಿಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ನಮಗೆ ಏನಾದ್ರೂ ಕೇಸ್ ಬಂದು ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ಅಂತ ನೀವು ಕಂಪ್ಲೇಂಟ್ ಕೊಟ್ರೆ ಅವಾಗ ನಮಗೆ ಬರುತ್ತೆ. ಇಲ್ಲಿ ತನಕ ಆ ರೀತಿ ಯಾವುದೂ ಆಗಿಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.